ನಾವು ಹೋಗ್ತಿರೋದು ರಾಮಯ್ಯ ಸಿಲ್ಕ್ ಸ್ಯಾರೀಸ್ ಬರುತ್ತಲ್ಲ ಅಲ್ಲಿಗೆ ಹೋಗ್ತಿದೀವಿ. ಲಾಸ್ಟ್ ಏನಾಗಿದೆ ಅಂತಂದ್ರೆ ಒಂದು ಸೀರೆ ಡ್ಯಾಮೇಜ್ ಆಗ್ಬಿಟ್ಟಿದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ, ನಾನು ಅಕ್ಕ ಮತ್ತು ಅಮ್ಮ ಎಲ್ಲರೂ ಬಂದಿದ್ದಾರಲ್ಲ, ಸೊ ಆಚೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಏನಾದರೂ ಶಾಪಿಂಗ್ ಮಾಡೋ ಸ್ಯಾರಿ ಏನಾದರೂ ತೊಗೊಳ್ಳೋಣ ಅಂತ ಹೇಳಿ. ಸೊ ಬೆಳಗ್ಗೆ ಎದ್ದು ಟಿಫನ್ ಎಲ್ಲ ಮಾಡಿದ್ವಿ. ಚಪಾತಿ ಮತ್ತು ಚಿಕನ್ ತಂದಿದ್ವಿ. ಉಷಾ ಅವ್ರು ನಮ್ಮ ನೇಬರ್ ಇದ್ರಲ್ಲ ಲಾಸ್ಟ್ ಹಳೆ ಮನೇಲಿ, ಸೊ ಉಷಾ ಅವರೆಲ್ಲ ಸಂಜೆ ಬರ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಅಂತೇಳಿ ಚಿಕನ್ ತಂದಿದ್ವಿ. ಸೊ ಚಪಾತಿ ಮತ್ತು ಗ್ರೇವಿ ಮಾಡ್ಕೊಂಡು ತಿಂದ್ಬಿಟ್ಟು ಇವಾಗ ಎಲ್ಲರೂ ರೆಡಿಯಾಗಿ, ಗಗನ್ ಮತ್ತು ಗೌತು ಮಾತ್ರ ಮನೇಲೇ ಇರ್ತಾರೆ. ನಾನು ಅಕ್ಕ ಅಮ್ಮ ಚಿಟ್ಟಿ ಮಾತ್ರ ಹೋಗ್ತಾ ಇದ್ದೀವಿ. ಸೊ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಂಡು ಬರ್ತೀವಿ. ಏನೇ ಶಾಪಿಂಗ್ ಮಾಡ್ತೀವಿ ಏನಂತ ಹೇಳಿ ಈ ಬ್ಲಾಗಲ್ಲಿ ನೋಡಿ. ಸೊ ನಾವು ಹೋಗ್ತಿರೋದು ರಾಮಯ್ಯ ಸಿಲ್ಕ್ ಸ್ಯಾರೀಸ್ ಬರುತ್ತಲ್ಲ ಅಲ್ಲಿಗೆ ಹೋಗ್ತಿದ್ದೀವಿ. ಲಾಸ್ಟ್ ಟೈಮ್ ಕುರುಬ್ರಳ್ಳಿ ಬರುತ್ತಲ್ಲ ಅಲ್ಲಿ ಹೋಗಿದ್ವಿ. ಬಟ್ ಈ ಸಲ ಕಾಮಾಕ್ಷಿ ಪಾಳ್ಯದಲ್ಲಿದೆ ಇನ್ನೊಂದು ಬ್ರಾಂಚ್, ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಹೋಗೋಣ ಬನ್ನಿ. ಹುಷಾರು ಅಂದೆ, ಏನಾದ್ರು ಬೇಕಂದ್ರೆ ಗ್ಯಾಸ್ ಆನ್ ಆಗೈತೆ, ಆನ್ ಮಾಡ್ಕೊಳ್ಳ ಆಯ್ತಾ? ಬಾಗ್ಲು ಹಾಕೊಳ್ಳ, ಕೇರೇ ಮಾಡಲ್ಲ ಇವರು. ಇದೇನಿದು ಬ್ಯಾಗ್ ನಿಂದು? ಏನ್ ತಕ್ಕದು? ಎಷ್ಟು ದುಡ್ಡು ಇಟ್ಟಿದ್ಯಾ ಅದರಲ್ಲಿ? ಹಾ ಇಟ್ಕೊಂಡಿದ್ಯಾ ತೋರ್ಸ ದುಡ್ಡು. ಅದ್ರಲ್ಲಿ ಇಟ್ಕೊಂಡಿದ್ಯಾ? ಏನ್ ತಗೊಳಕ್ ಹೋಗ್ತಿದ್ದೀರಾ? ಇದನ್ ತಗೋತ್ಯಾ? ಎಷ್ಟು ಮಂಗ ಹೆಂಗ್ ಮಾಡ್ಬಾರ್ದು. ನಮ್ದೆಲ್ಲ ಗಾಡಿ ಅದು, ನಮ್ಮದೆಲ್ಲ ಗಾಡಿ. ಅಲ್ಲಿ ಒಳಗೈತಲ್ಲ ಗೇಟ್ ಒಳಗಡೆ. ಇಷ್ಟು ದಿನ ಎಲ್ಲೆಲ್ಲ ನಿಂತ್ಕೋತಿತ್ತು ನಮ್ಮ ಗಾಡಿ. ಇವಾಗ ಗೇಟ್ ಒಳಗಡೆ ನಿಂತೈತೆ ಅಲ್ಲಮ್ಮ? ಗೇಟ್ ಒಳಗಡೆ ಐತೆ. ಹೊಸ ಬಟ್ಟೆ ತಗೊಳಕ್ ಹೋಗ್ತಿದೀವಿ ಅಂದೆ. ಅದಕ್ಕೆ ಗಗನ್ ಗೌತವಿ ಅಂತ. ಗಗನ್ ಗೌತಮ್ ಬೇಡ ಕಣಪ್ಪ. ತೋರಿಸ್ತಿದ್ಯಾ? ಇದೆ ನಡಿ. ನಾವು ತಾಂಡಿದ್ವಲ್ಲ ಆ ಥರದಲ್ಲ ನೀವು. ಕ್ರೇಪ್ ಸ್ಯಾರೀಸ್. ಏನ ಅಲ್ಲಿ ಮೇಲ್ ಮಲ್ಕೋತಿಯಾ? ಎಸಿ ತೆಗ್ದವಳ ಮೇಕೆ ಹಾನಿಕತ್ತಲ್ಲ ಅಂತೇಳಿ. ಏನು ಒಬ್ಬೊಬ್ಳೆ ಮಾತಾಡ್ತಾ ಇದೆಯಲ್ಲ ನಿಂತ್ಕೊಂಡಿಲ್ಲಿ. ಯಾರು ಅಪ್ಪಂಗೆ ಫೋನ್ ಮಾಡಿದ್ಯಾ? ಬಾಲ ಯಾಕೆ ಆಚೆ ಹೋಗ್ಬಾರ್ದು? ಯಾರು ಎತ್ಕೊಂಡು ಹೋಗ್ಬಿಡ್ತಾರೆ ನಿನ್ನ. ಪಾಪ ಎತ್ಕೊಂಡು ಹೋಗ್ಬಿಡ್ತಾರೆ ನಿನ್ನ. ಮುಗ್ದಿಲ್ವ ನಿಮ್ದು ರೋಹಿಣಿ? ಇನ್ನು ಮುಗಿಲಿಲ್ವಾ? ಚೆನ್ನಾಗೈತೆ. ನನ್ನ ಮೇಲೆ ಆಣೆ ಇಟ್ಟು, ನನ್ನ ಮೇಲೆ ಆಣೆ ಇಟ್ಟು. ಸುಳ್ಳು ಇಲ್ಲ, ಸುಳ್ಳು ಇಟ್ಟಿಲ್ಲ. ಏನ್ ಇಷ್ಟು ಬೇಗ ಬಂದ್ಬಿಟ್ರೆ ಅನ್ಕೊಂಬಿಟ್ಟಿರ್ತಾರೆ ಕಣೆ.
ಇನ್ನೊಂದು ಸ್ವಲ್ಪ ಲೇಟಾಗಿ ಬರ್ಬಾರ್ದಿತ್ತಾ ಅಂತ. ಕೂತವನಲ್ಲ ಇಲ್ಲಿ ಮೂಲೆಯಲ್ಲಿ ಬೂರ್ಡೆನ ಕಾಣ್ತೈತೆ ಗೌತು. ನೈಸ್ ಹೇರ್ ಸ್ಟೈಲ್ ಮ್ಯಾನ್, ನೈಸ್ ಹೇರ್ ಸ್ಟೈಲ್ ಗೌತಮ್. ನನ್ನ ಮಾತು ಕೇಳ್ಕೊಂಡು ನನ್ನ ಜೊತೆ ಬರ್ಬೇಕಿತ್ತು. ಏಸು ಹೇಳ್ ತಕ್ಷಣ ಹೋಗ್ಬಿಟ್ಟ ಬೇಡ ಮಮ್ಮಿ ಅಲ್ಲ ಇವನಿಗೆ ಏನಾಗತ್ತೆ ಕೇಳ್ಬೇಕು. ಇವ್ನು ಚಿಕ್ಕ ಹುಡುಗ ನೀವು ಸುಮ್ಮನೆ ಕೂತ್ಕೊಳ್ಳೋಕೆ ಯಾಕಣ ಅನ್ಬೇಕಿತ್ತು. ಶಾಪಿಂಗ್ ಹೋಗಿ ಬಂದ್ವಿ. ಬಟ್ ಏನಾಗಿದೆ ಅಂತಂದ್ರೆ ಒಂದು ಸೀರೆ ಡ್ಯಾಮೇಜ್ ಆಗಿಬಿಟ್ಟಿದೆ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ನೋಡ್ಕೊಂಡೇ ಇಲ್ಲ ನಾವು. ಅದಕ್ಕೆ ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಎಕ್ಸ್ಚೇಂಜ್ ಮಾಡೋಕೆ ಹೋಗಿದ್ದಾರೆ. ಆಗಿದೆ ಅಂತ ಎಕ್ಸ್ಚೇಂಜು ಬರ್ತಾ ಇದ್ದಾರೆ. ಸೊ ನಾನು ನಿನ್ನೆ ಬಟ್ಟೆ ವಾಶ್ ಹಾಕಿದೆ. ಫುಲ್ ನಿನ್ನೆ ಮಳೆ ಪಾರ್ಕಿಗೆ ಹೋದ್ವಲ್ಲ, ಫುಲ್ ಮಳೆ ಬಂದು ಬಟ್ಟೆ ಎಲ್ಲ ನೆಂದೋಗ್ಬಿಟ್ಟಿದೆ. ಸೊ ಎತ್ಕೊಂಡ್ಬರ್ಬೇಕಿತ್ತು. ಇವತ್ತು ಮಳೆ ಬಂದ್ಬಿಟ್ರೆ ಕಷ್ಟ ಆಗುತ್ತೆ. ಅದಕ್ಕೆ ಹೋಗಿ ಎತ್ಕೊಂಡ್ಬರ್ತೀನಿ. ನಾನು ಆ್ಯಕ್ಚುಲಿ ನಮ್ಮ ಮನೆ ಸೆಕೆಂಡ್ ಫ್ಲೋರ್ ಇರೋದು. ನೆಕ್ಸ್ಟ್ ಥರ್ಡ್ ಫ್ಲೋರ್ ನಾನು ಇನ್ನೂ ಟೆರೆಸ್ ಅಂದ್ಕೊಂಡೆ. ಬಟ್ ಇಲ್ಲೂ ಮನೆ ಇದೆ. ಫೋರ್ತ್ ಫ್ಲೋರಲ್ಲಿ ಟೆರೆಸ್ ಇರೋದಂತೆ ಆ್ಯಕ್ಚುಲಿ. ಯಪ್ಪ ಹೊತ್ಕೊಂಬರೋಕ್ಕಾಗಲ್ಲ. ಗಾಡ್ ತಗೊಂಡ್ರೆ ಇದನ್ನ ಅವಾಗ ನೋಡಿದ್ದೆ ಬ್ಲ್ಯಾಕ್ ಕಲರ್ ಥರದ್ದು. ಎಷ್ಟು 1000 ರೂಪಾಯಿ ಇದು? ಇನ್ನೂ ಒಂದೆರಡು ಓಪನ್ ಮಾಡಿ ನೋಡಿಸ್ತಾ ಅವು ಒಂದೆರಡು ಸ್ವಲ್ಪ ಯಾಕೋ ಡ್ಯಾಮೇಜ್ ತರ ಕಾಣಿಸ್ತು. ವೈಟ್ ಎಷ್ಟೊಂದು ಡ್ಯಾಮೇಜ್ ಇತ್ತಲ್ಲ. ಗ್ರೀನ್ ಕಲರ್ ಡ್ಯಾಮೇಜ್, ಮರೂನ್ ಡ್ಯಾಮೇಜ್ ಇತ್ತು. ಒಂಥರ ವೈಟ್ ವೈಟ್ ಆಗಿದೆ. ಗೌತಮ್ ಅಲ್ಲೇ ಚೆನ್ನಾಗಿದೆ ಆಕ್ಚುಲಿ. ಕೆಲವೊಂದು ಡೈ ಹೊಡೆದು ಇವಾಗ ಸೀರೆಗಳೆಲ್ಲ ಒಟ್ಟಿಗೆ ಹಾಕಿರ್ತಾರಲ್ಲ, ಅವಾಗ ಕೆಲವೊಂದು ಸೀರೆ ಹಾಕಿದ್ರೆ ಎಣ್ಣೆನ ಚಾಕು ಟಾಸ್ ಯಾರ್ಗಿದ್ರು ನೋಡೋಣ. ಜಿಯೋ ಹಾಟ್ಸ್ಟಾರ್ ಅಲ್ಲಿ ಹಾಕು. ಇವತ್ತು ಒಂದೇ ದಿನ ಹಾಕಲ್ಲ ಅಲ್ಲಿನಪ್ಪ. RCB ಅಲ್ಲೇ ಬಂದೆ ನೋಡು. ಬರ್ತಾನೆ ಬಾ. ಅಲ್ಲ ಮೇಡಮ್, ಏನ್ ಮಾಡ್ತಾ ಇದ್ದೀರಾ? ಏನು ಅಳ್ತಾವಳೆ ಪೀಕು ಜೊತೆ ಎಲ್ಲ ಆಟೋಗೆ ಹಚ್ತಾ ಇದ್ದೀನಿ. ನಾನು ಹೋಗ್ತೀನಿ, ನಾನು ಹೋಯ್ತೀನಿ ಅಂತ ಕಣ್ಣಲ್ಲಿ ನೀರು ಹಾಕೊ ಬಂದವಳೆ ಅಲ್ವಾ? ಪೀಕು ಜೊತೆ ಹೋಗ್ಬೇಕಾ? ಇಷ್ಟವರ್ಗ ಒಸಿ ಕುಣಿಲಿಲ್ಲ ಇಬ್ರು. ಅಲ್ಲೇನಪ್ಪ ಅಲ್ಲಿ ನೋಡಲ್ಲಿ ಬರೀ ಕಿತಾಪತಿ ನಿಂದು. RCB CSK RCB ಪಾಪ CSK ಮನೆ ಕಡೆಗೆ ಏನು ಅಂತಾರಲ್ಲ, ಕಣ್ಣನ್ ದೇವನ್ ಚಾಪುಡಿ CSK ಪುಡಿ ಪುಡಿ ವಿನ್ RCB ವಿನ್. ಇನ್ನು ಎಷ್ಟು ರನ್ನು? 6 ರನ್ಸ್ ಅಷ್ಟೇ. ಆದ್ರೂ ಬೌಲರ್ಸ್ ಮಾತ್ರ ಸಕ್ಕದ ಮಾಡೋದು ಈ ಸಲ. AP de Villiers ಬಂದಿದ್ದಾನ? ಗೇಲು ಏನೋ ಸ್ಟೇಟಸ್ ಹಾಕಿದ. ಕೊನೆಗೂ ಕೊಹ್ಲಿನೇ ಕಣ ಲಾಸ್ಟ್ ಬಾಲ್ ಎಲ್ಲ ಹೊಡೆದಿದ್ದ. ಅಯ್ಯೋ ಎಸ್ ಯವ್ವ ಎಂತ ಮ್ಯಾಚ್ ಗುರು. ಈ ಸಲನು ಕಪ್ ನಮ್ದೇ 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 ನಮ್ದೇ. ಈ ಸಲ
ಚಲೋ ಕಪ್ ನಮ್ದೇ. ಚಿಟ್ಟಿ RCB ವಿನ್. ಚಿಟ್ಟಿ ಚಿಟ್ಟಿ RCB ವಿನ್. RCB ಮುಗ್ದೈತ್ ಫೈನಲ್. ಅಯ್ಯೋ ನಮ್ಮ ಅಮ್ಮ ಇನ್ನು ಯಾರ ಜೊತೆ ಆಡ್ಬೇಕು ಅಂತ ಮುಗ್ದೈತ್ ಫೈನಲ್. ಗೆದ್ದೋಯ್ತು ಫೈನಲ್ ಇವತ್ತ.